ಯುಗಾದಿ ಹಾಗೂ ರಂಜಾನ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ. ಈ ಎರಡು ಹಬ್ಬದ ಸಂದರ್ಭದಲ್ಲಿ ಚಿಕನ್ ಮತ್ತು ಮಟನ್ ಸವಿಯುವುದು ವಿಶೇಷ. ಎರಡು ದೊಡ್ಡ ಹಬ್ಬಗಳು ಒಟ್ಟಿಗೆ ಬಂದರಿಂದ ಮಟನ್ ಮತ್ತು ಚಿಕನ್ಗೆ ಭಾರಿ ಬೇಡಿಕೆ ಇದೆ. ಇಂದು ಭಾನುವಾರ ಆಗಿದ್ದರಿಂದ ಹಿಂದೂಗಳ ಹಬ್ಬ ಯುಗಾದಿ ನಂತರವೇ ಮಾಂಸ ಸವಿಯುವ ವಾಡಿಕೆ ಇದೆ. ಕುಟುಂಬದವರು ಬಂದ ಮಿತ್ರರೊಂದಿಗೆ ಸೇರಿ ಮಾಂಸದೂಟ ಸವಿಯುವ ಪರಂಪರೆ ಹಿನ್ನೆಲೆ ಮಾಂಸ ಖರೀದಿಸಲು ಜನ ಅಂಗಡಿಗಳ ಮುಂದೆ ಸಾಲ್ಗಟ್ಟಿ ನಿಂತಿದ್ದರು. ಮಟನ್ ಹಾಗೂ ಚಿಕನ್ ಮಾಂಸಕ್ಕೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಬೆಲೆಯೂ ಸಹ ಕೂಡ ಏರಿಕೆಯಾಗಿದೆ. ಸಾಮಾನ್ಯವಾಗಿ 600 ರೂಪಾಯಿಯಿಂದ 650ಗೆ ಇದ್ದ ಮಟನ್ ದರ ಇಂದು 800ವರೆಗೆ ಏರಿಕೆಯಾಗಿದೆ. ಚಿಕನ್ ದರ ಈ ಮೊದಲೇ 200 ರೂಪಾಯಿಗಳಿದ್ದು 260 ರೂಪಾಯಿಗಳಿಗೆ ಮಾರಾಟವಾಗಿದೆ. ಕೆಲವು ಕಡೆ ಇನ್ನಷ್ಟು ದರ ಹೆಚ್ಚಳವಾಗಿ ಕಂಡು ಬಂದಿದೆ. ನಾಟಿ ಕೋಳಿ 1 ಕೆಜಿಗೆ 400 ರೂಪಾಯಿ ಇದ್ದಿದ್ದು ಈಗ 600 ರೂಪಾಯಿಗೆ ಏರಿಕೆಯಾಗಿದೆ. ನಾಟಿ ರೆಡಿ ಚಿಕನ್ಗೆ ಮೊದಲೇ 600 ರೂಪಾಯಿ ಇದ್ದಿದ್ದು ಈಗ 800 ರೂಪಾಯಿ ಆಗಿದೆ. ಒಟ್ಟಾರೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎನ್ನುವ ವಾಡಿಕೆಯಂತೆ ಸಾಲ ಮಾಡಿಯಾದರೂ ಮಾಂಸ ತಿನ್ನುವಂತಾಗಿದೆ.